ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನಿಕಲ್ಲು ಫ್ಯಾಮಿಲಿ ಬ್ಲಾಗ್ ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ಎಲ್ಲರೂ ಹುಷಾರಾಗಿರ ಅಂತ ಅಂದ್ಕೊಂಡಿದ್ದೇನೆ. ನಿನಿಕಲ್ಲಿನಲ್ಲಿ ಯಕ್ಷಗಾನ ನಡೆದು ಅದಾಗಲೇ 4 ತಿಂಗಳಾಗ್ತಾ ಬಂತು. ಅದಕ್ಕಿಂತ ಮುಂಚಿನ ದಿನದ ವಿಡಿಯೋನ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಮುಂಚಿನ ದಿವಸ ಏನೇನು ನಡೀತು ಅಂತ ನೋಡ್ಕೊಂಡು ಬರೋಣ. ಎಲ್ಲನೂ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು. ತುಂಬ ಕೆಲಸಗಳೇ ಆಗೋಗಿದೆ ಅವತ್ತು. ಅಷ್ಟೊತ್ತಿಗೆಲ್ಲ ನಾನಿರಲಿಲ್ಲ. ಎಷ್ಟೊತ್ತಿಗೆ ಏನೇನು ಇದ್ದಾಗ ಏನೇನು ನಡೀತೋ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ತಟ್ಟಿ ಎಣೆಯೋಕ್ಕೆ ಬರದೇ ಇರೋರೆಲ್ಲ ಸೇರಿಕೊಂಡು ತಟ್ಟಿ ಎಣಿತಾ ಇದ್ದೇವೆ. ದೇವಿಯನ್ನು ಕೂತ್ಕೊಳ್ಳಿಸಲಿಕ್ಕೆ ಅಂತೇಳಿ ಸತೀಶನ ಚಿಕ್ಕ ಗುಡಿ ಥರ ಮಾಡ್ತಾ ಇದ್ದ. ತಟ್ಟಿಯಲ್ಲಿ ಎಲ್ಲ ಕಡೆಯೂ ಈ ಥರ ಮಾಡ್ತಾರೆ. ಯಕ್ಷಗಾನದ ದಿವಸ ದೇವರು ಬರ್ತಾರಲ್ಲ, ಕಟೀಲು ಅಮ್ಮಂದು, ಅದನ್ನು ಮೂರ್ತಿಯಲ್ಲಿ ಕೂತ್ಕೊಳ್ಳಿಸಲಿಕ್ಕೆ ಅಂತ. ಇಲ್ಲಿ ನೀವೊಂದು ಗಾದೆ ಕೇಳಿರ್ಬೋದು, ಆನೆ ನಡೆದದ್ದೇ ದಾರಿ ಅಂತ. ಹಾಗೇನೇ ಆಗಿದೆ ನಮ್ಮ ಕತೆ. ನಾವು ಮಾಡಿದ್ದೇ ತಟ್ಟಿ ಅಂತ. ನಮಗೆ ಹೆಣೆಯಲಿಕ್ಕೆ ಗೊತ್ತಿತ್ತು, ಅಂದರೆ ಸೈಡ್ ಕಟ್ಟದ್ದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಆಯಿತಾ. ಏನೋ ಒಂದು ನಿಂತರೆ ಸಾಕು ಅಂತೇಳಿ ಇಲ್ಲಿ ಎಣಿತಾ ಇದ್ದೇವೆ. ಒಂದು ಕಡೆ ನಗು ಬರ್ತಾ ಇತ್ತು. ನೋಡಿದ್ರಂತೂ ಈ ಸರಿಯಾಗಿ ಬರೋರಿದನ್ನು ನೋಡಿದ್ರಂತೂ ಅಷ್ಟೇ, ಪರವಾಗಿಲ್ಲ. ದೇವರಿಗೆ ಸ್ವಲ್ಪ ಕಮ್ಮಿ ಆಗಿತ್ತು ತಟ್ಟಿ, ಹಾಗಾಗಿ ಇದು ಗುಡಿಗೆ, ಹಾಗಾಗಿ ಇಲ್ಲಿ ನಾವು ಎಣಿತಾ ಇರುವಂಥದ್ದು. ಆಗೋಗಿತ್ತು ಸಾಧಾರಣ ಕೆಲಸ, ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ಅಂತೇಳಿ ಸತೀಶನ್ನ ಈ ರೀತಿ ಹಾಕಿದ್ದ ಇದು ತೆಂಗಿನ ಗರಿಯನ್ನು. ಅದನ್ನೀಗ ಎಣಿತಾ ಇದ್ದೇವೆ. ಅದರೊಟ್ಟಿಗೆ ಸಣ್ಣಕ್ಕ ಅವರಿಗೂ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು, ಅವ್ರು ನಮಗೆ ಡೈರೆಕ್ಷನ್ ಕೊಡ್ತಾ ಇದ್ರು. ಹಾಗೆ ಗೊತ್ತಿರೋರು ಯಾರು ಇರಲಿಲ್ಲ ಅಷ್ಟೊತ್ತಿಗೆ, ಹಾಗಾಗಿ ನಾವು ಇದನ್ನು ಮಾಡ್ತಾ ಇದ್ದೆವು. ಇಲ್ಲಿ ಹಾಗೆಯೇ ಮಕ್ಕಳು ಎಲ್ಲ ಸೇರಿಕೊಂಡು ಇದರದ್ದು ಮೆಣಸಿನ ತೊಟ್ಟು ತೆಗಿತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ, ನಾಳೆಗೆ ಬೇಕಲ್ಲ ಅಂತ. ಹಾಗೆಯೇ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಇಲ್ಲಿ ನನಗೆ ಇವನು ರೋಹನ್ ವಿಡಿಯೋ ಮಾಡಿ ಕೊಟ್ಟಿರುವಂಥದ್ದೆಲ್ಲ ಇದಾದ ಸ್ವಲ್ಪ ನಾಳೆಗೆ ಬಂದವರಿಗೆ ಕೊಡಲಿಕ್ಕೆ. ಹಾಗೆಯೇ ಇನ್ನೊಂದು ಕಡೆ ಹೂವಿನ ಅಲಂಕಾರ ನಡೀತಾ ಇದೆ ಇಲ್ಲಿ. ಮತ್ತೊಂದು ಕಡೆ ತೋರಣಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಗಂಡಸರೆಲ್ಲ ಸೇರಿಕೊಂಡು ತೋರಣ ರೆಡಿ ಮಾಡ್ತಾ ಇದ್ರು. ಅದನ್ನು ದೂರದಿಂದ ಇಲ್ಲಿ ರೋಹನ್ ವಿಡಿಯೋ ಮಾಡ್ತಾ ಇದ್ದಾನೆ, ಬೈತಾರೆ ಅಂತೇಳಿ. ಕೈ ಬೆರಳ ಕಟ್ಟ ಬಿದ್ದತ, ಬೆರಳು ಕಟ್ಟ ನನ್ನ ಬಾಯಲ್ಲಿ ನೋಡಿ ಹೇಗೆ ನೀರು ಬರ್ತಾ ಉಂಟು. ನೋಡಿ ನೋಡಿ ನೋಡಿ, ಹಾಗೆಲ್ಲ ನಾನು ತಿನ್ನುವಾಗ ನೋಡಿ ಹೇಗೆ ಬರ್ತದೆ ಅಂತ ಅವನ ಬಾಯಲ್ಲಿ. ನೋಡಿ ಬರ್ತದೆ ಇಲ್ಲ, ಬರುತ್ತೆ. ನೀವು ಅವನ ಮುಖ ತೋರಿಸಿ, ಅವನ ಬಾಯಲ್ಲಿ ನೀರು ಬರ್ತದೆ ಇಲ್ವ ನೋಡಿ. ಫುಲ್ಲು ಅವನ ಬಾಯಲ್ಲಿ ಬರ್ತದೆ. ಹಾಗೆಯೇ ಅದೇ ದಿನ ರಾತ್ರಿ ನೋಡಿ ಅಡುಗೆ ಭಟ್ರುಗಳೆಲ್ಲ ಬಂದಿದ್ದರು. ನೆಕ್ಸ್ಟ್ ಡೇಗೆಲ್ಲ ರೆಡಿ ಮಾಡಬೇಕಲ್ಲ ಅಡುಗೆ ಎಲ್ಲ, ಅದನ್ನು ರೆಡಿ ಮಾಡಿಕೊಳ್ತಾ ಇದ್ರು ಇಲ್ಲಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಗಣಹೋಮ, ಹಾಗೆಯೇ ಸತ್ಯನಾರಾಯಣ ಪೂಜೆ, ಆಮೇಲೆ ನಾಗ ತಂಬಿಲೆಲ್ಲ ಇತ್ತು. ಅಲ್ಲಿ ತಿನ್ಪುನೆಲ್ಲ ತೊಂಡಾಲಂದು. ಇನ್ನು ಹಾಗೆಯೇ ಪೂಜೆಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ ರೆಡಿ ಮಾಡಿ ಇಡ್ತಿದ್ದಾರೆ. ಇದಾಗಿತ್ತು ಮುಂಚಿನ ದಿವಸದ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವಿನ್ನೂ ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು.